ವರ್ಷ ಉರುಳುತ್ತಾ ಹೋಗುತ್ತಿದ್ದರು. ಇನ್ನು 3-4 ದಿನ ಕೆಳಗೆ ಅಂತ್ಯ ಕಂಡರು. ವರ್ಷವಿಡೀ ಬಡಿದಾಡಿಕೊಂಡ ಇಬ್ಬರು ಅತಿ ವಿಶ್ವಾಸ ಇರುವ, ಶತಮಾನಗಳ ಗೆಳೆತನ ಹೊಂದಿರುವ, ಆದರೆ ಸದಾ ಕಾಲ ಒಬ್ಬರನ್ನು ಇನ್ನೊಬ್ಬರು ಪಲ್ಲಟ ಮಾಡುವ ಬಗ್ಗೆ ಚಿಂತೆ ಮಾಡುವ, ಈ ಎಲ್ಲದಕ್ಕೂ ಒಪ್ಪಿಗೆ ಆಗುವ ಬ್ರದರ್ಸ್ ಯಾರಿದ್ದಾರೆ ಇನ್ನೂ ಬಡಿದಾಡುತ್ತಲೇ ಇದ್ದಾರೆ. ದೊಡ್ಡ ಸೀರಿಯಲ್ ಥರ. ಕಾಂಗ್ರೆಸ್ನ ಕುರ್ಚಿಯ ಆಟ ಹೇಗಿದೆ ಅಂದರೆ, ಈ ಕಡೆ ಹಾವು ಸಾಯ್ತಿಲ್ಲ, ಆ ಕಡೆ ಕೋಲು ಮುರಿತಿಲ್ಲ. ಬಿಕಾಸ್ ಹಾವನ್ನು ಸಾಯಿಸಬೇಕಾದ ಹೈಕಮಾಂಡು ಅಥವಾ ಕೋಲನ್ನು ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕಾಗಿದ್ದಂತಹ ಲೀಡರ್ಗಳು ಇಬ್ರಿಗೂ ಆ್ಯಕ್ಟಿವ್ ಆಗಿದ್ದಾರೆ. ಹಾವು ತಪ್ಪಿಸ್ಕೋತಾ ಇದೆ ಹೊಡೆದ್ರೆ, ಕೋಲು ಮುರಿತಾ ಇಲ್ಲ, ಪಕ್ಕಕ್ಕೆ ಇಟ್ಕೋತಾ ಇದ್ದಾರೆ ಇನ್ನೊಬ್ರು, ಇನ್ನು ನಾಳೆ ಹೊಡೆಯೋಣ ಅಂತ. ಮುಖ್ಯಮಂತ್ರಿ ಸೀಟ್ಗಾಗಿ ಜಿದ್ದು ಹಿಡಿದಿರುವ ಮುಖ್ಯಮಂತ್ರಿ DCM ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನ ಆಡ್ಬಿಟ್ಟಿದ್ದಾರಂತೆ, ವಿಚ್ ಐ ಡೌಟ್. CM ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡೆ ಎಸೆದ್ರೆ DKಶಿ, ನಾನು ಹೈಕಮಾಂಡ್ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ತೊಂದರೆ ಕೊಡಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೀನಿ. ಇರಿ, DCM ಹುದ್ದೆನೂ ಬಿಟ್ಕೊಟ್ಬಿಡ್ಬೋದು, ಪಕ್ಷದ ಕಾರ್ಯಕರ್ತನಾಗಿ ತ್ಯಾಗಮಯಿಯಾಗಿ ಸೋನಿಯಾ ಗಾಂಧಿ ಥರ ಅಧ್ಯಕ್ಷ ಸ್ಥಾನನೂ ಬಿಟ್ಟು 24/7 ಪಕ್ಷ ಕಟ್ಟಕ್ಕೆ ನಾನು ಓಡಾಡ್ತಿರ್ತೀನಿ ಕಾರ್ಯಕರ್ತನಾಗಿ ಅಂತ ಇರಿ, ನೋಡೋಣ, ಟ್ರೈ ಮಾಡಿ ಮಿಸ್ಟರ್ DK ಶಿವಕುಮಾರ್. ಸುಮ್ಮನೆ ಯಾಕ್ರಪ್ಪ ಈ ಥರದ್ದು ಮಾತುಗಳು? ಯಾರನ್ನು ಮೆಚ್ಚಿಸಿ ಅಥವಾ ಯಾರ ಕಿವಿಗೆ ಹೂವಿಟ್ಟು ಮಜಾ ನೋಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರಿ? ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ ಏನು? ಐ ಡೋಂಟ್ ನೋ. ಸರಿ, CM ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗು ಡ್ಯಾಶು ಮಹತ್ವ ಬೇಡ. ಇದು ಭಾಳ ಜನರಿಂದ ಏನೋ ಗೊಂದಲ ಆಗೋಗಿದೆ. ಹೈಕಮಾಂಡ್ ಮಧ್ಯಪ್ರವೇಶಿಸಲ್ಲ ಅಂತೆಲ್ಲ ಅಂದುಬಿಟ್ಟಿದ್ದಾರೆ ಅಂತೆಲ್ಲ ಕೆಲವ್ರದೆಲ್ಲ ವಾದ. ಇನ್ನು ಪರಮೇಶ್ವರು, ರಾಹುಲ್ ಸೋನಿಯಾ ತೀರ್ಮಾನವೇ ಅಂತಿಮ. ಅದೆಷ್ಟು ಸರಿ ಹೇಳ್ತಿರಪ್ಪ ಅದನ್ನು? ನನಗಂತೂ ಕಿವಿ ತೂತು ಬಿದ್ದೋಯ್ತು ಈ ಕಾಂಗ್ರೆಸ್ ಲೀಡರ್ಗಳಿಂದಾಗಿ. ನನ್ನ ಕಿವಿ ರಿಪೇರಿ ಅದನ್ನು ನೀವೇ ಕಾಸು ಕೊಡ್ಬೇಕು ಬಂದು. ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಇಲ್ಲ ಒಬ್ಬನಿಗೂ ಇಲ್ಲಿ. ಥೂ, ಕಚಡಗಳಾಗೋಗಿದ್ದಾರೆ ಎಲ್ಲರೂ. ಎಷ್ಟು ಸರಿ ಹೇಳ್ತಿರಪ್ಪ ಇದನ್ನು? ಪ್ಲೇಟ್ ತಿರುಗಿಸೋಕ್ಕೂ ಮಾನ ಮರ್ಯಾದೆ ಬೇಡವಾ ನಿಮ್ಗಳಿಗೊಂದು? ಅದೇ ತಿರುಗಿಸ್ತೀರಲ್ಲಪ್ಪ ವಾಪಸ್ಸು. ರಾಹುಲ್ ಗಾಂಧಿ ಹೇಳಬೇಕು, ಸೋನಿಯಾ ಗಾಂಧಿ, ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಅಂತೀವಿ. ನೀವು ಅಪ್ಪ ಅಮ್ಮನ ಹೆಸರು ಸರಿ ಹೇಳಿದ್ರೋ ಇಲ್ವೋ ನೀವು? ನನಗೆ ಡೌಟ್ ಇದೆ ಯಾಕೋ. ಟೂ ಮಚ್ ಅಪ್ಪ ಇದು. ಇನ್ನು ಅಶೋಕು ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಲೇವಡಿ ಮಾಡಿದ್ದಾರಂತೆ. ನಿಮ್ಮಂದು ಯಾರು ಸೀರಿಯಸ್ ಆಗಿ ತಗೋತಾರೆ ಹೋಗ್ರಿ ರೀ. ನೆಕ್ಸ್ಟ್ ಮಾತಾಡಿದ್ರು ಸರ್ ನಾವು. This trip, I am not meeting anyone. I think Rahulji has come yesterday. I don't want to disturb you. I love to be a party worker than any position in the party. That is permanent for me. Where is the speculation? Speculation is only with media. There is nothing, no speculations, anything within the party or anywhere in the government. It is a routine. We meet you also, we meet Chief Minister also, we meet common man also. ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ ಅವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ ಏನ್ ಮಾಡ್ತಾರೋ ಅವರು ಗೊತ್ತಿಲ್ಲ. ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡಕ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಸಿದ್ದರಾಮಯ್ಯನವರು ಅಧಿಕಾರ ಕೊಡಲ್ಲ, DK ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ. ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವ್ರ ಗ್ಯಾಂಗು ಡಿನ್ನರ್ ಪಾರ್ಟಿ. ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಉತ್ತರ ಕೊಡುವಂಥ ಸಂದರ್ಭ, ಅದು ಕೊನೆ ದಿನಗಳಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಜನಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಇಷ್ಟು ಬೇಗ ಸರೆಂಡರ್ ಆಗುವಂತ ಹಂತಕ್ಕೆ DK ಶಿವಕುಮಾರ್ ಅವ್ರು ಹೋದಂಗೆ ಏನು ಕಾಣಿಸಲ್ಲ ಸರ್. ಇದೊಂದು ರಾಜಕೀಯದ ಇನ್ನೊಂದು ದಾಳನ. ನಾವು ವೈರಾಗ್ಯನೂ ಇಲ್ಲ, ಏನೂ ಇಲ್ಲ. ವೈರಾಗ್ಯಕ್ಕೆ ಹೋಗೋವಂಥ ಗಿರಾಕಿನೂ ಅಲ್ಲ ಅವರು. ಆ ವೈರಾಗ್ಯಕ್ಕೆ ಹೋಗಿ ಯಾರನ್ನೋ CM ಆಗಿ ಉಳಿಸೋಕ್ಕೆ ಈ ಪಾರ್ಟಿ ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇವರೇನು ಧರ್ಮ ಬೀರು ದಾನವೀರ ಕರ್ಣ. ಅಲ್ಲ, ನಮ್ಮ ಗುಬ್ಬಿ ತೋಟದ 75 ಇದು ವಂಶದ ಮುಂದುವರಿಸ್ತಾರ ಇವರ.
ಹೇಳಿ ನೋಡೋಣ ಬಂದನ ಹತ್ರ. ಸುಮ್ಮನೆ ಯಾರಿಗೆ ಬಿಡ್ತೀರಿ ರೈಲನ್ನು? ಡೆಲ್ಲಿಲಿ ಹೋದಾಗ ಇವ್ರನ್ನೆಲ್ಲ ಮೀಟ್ ಮಾಡದೇ ಇರೋದು, ರಾಹುಲ್ ಗಾಂಧಿ ಡಿಸ್ಟರ್ಬ್ ಮಾಡಬಾರ್ದು ಇರೋದು. ಈಸ್ ಟ್ರೈಂಗ್ ಟು ಸೆಂಡ್ ಎ ಮೆಸೇಜ್ ಅಷ್ಟೇ. ನೀವು ನನ್ನನ್ನು ಇಗ್ನೋರ್ ಮಾಡ್ಕೋತಿದ್ದೀರಿ ಅನ್ನೋದಕ್ಕೆ. ಮಾಡಿದ್ರು ಏನು ಮಾಡೋಕ್ಕಾಗದೇ ಇರೋ ಸ್ಟೇಜ್ ಇಲ್ಲ ಅವ್ರಿಗೆ. ಹಂಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ಗೆ ಹೋಗಿದ್ದಾರೆ ಡಿ ಕೆ. ಬಿಕಾಸ್ ಈಸ್ ನಾಟ್ ಇನ್ ಎ ಪೊಸಿಷನ್ ಫೋರ್ಸ್ ಮಾಡೋ ಸ್ಟೇಜಲ್ಲಿ ಇಲ್ಲ ಇವರು. ರೆಬಲ್ ಆಗೋ ಹೀಗೆ ಆಗಬೇಕು ಅಂತ ಹೆದರ್ಸೋ ಸ್ಟೇಜಲ್ಲಿ ಇಲ್ಲ. ಹಾಗಾಗಿ ಕಾಯಬೇಕಾದ ಅನಿವಾರ್ಯತೆ ಇದೆ. ಇನ್ನು ಕಾಂಗ್ರೆಸ್ಸುವೆ ನನ್ನ ಪ್ರಕಾರದಲ್ಲಿ ಸ್ಪ್ಲಿಟ್ ಆಗಿದೆ ಹೈಕಮಾಂಡ್ ಅಂತ ಅನಿಸ್ತಿದೆ ನನಗೆ. ಹೈಕಮಾಂಡ್ ತಾಯಿ ಕುಟುಂಬದ ಒಳಗಡೆನೆ ಆದಂಗಿದೆ ಇದು ಯಾಕೋ ನೋಡ್ತಾ ಇದ್ರೆ. ತಾಯಿ ಮತ್ತು ಮಗಳು ಒಂದು ಕಡೆ, ಮಗ ಒಂದು ಕಡೆ ಆಗ್ಬಿಟ್ಟಿದೆಯಾ ಅಂತ ನನಗೆ ಡೌಟ್ ಬರ್ತಾ ಇದೆ ಈಗ. ಸೋನಿಯಾ ಆ್ಯಂಡ್ ಪ್ರಿಯಾಂಕಾ ಪಾಸಿಬಲಿ ಡಿ ಕೆ ಕಡೆಗೆ ಒಲವಿರಬಹುದು, ಬಟ್ ರಾಹುಲ್ ಪಾಸಿಬಲಿ ಸಿದ್ದರಾಮಯ್ಯ ಕಡೆಗಿರಬೇಕು. ಈ ಎಲ್ಲೋ ಸ್ಪ್ಲಿಟ್ ಆಗಿ ಕೂತಂಗಿದೆ ಇದು. ಇಲ್ಲದಿದ್ದರೆ ಈ ಎಲ್ಲ ಘನತೆ ವ್ಯಕ್ತ ಘನಂದಾರಿ ಬೃಹಸ್ಪತಿಗಳ ಮುಂದೆ ಅಗ್ರಿಮೆಂಟ್ ಆಗಿದೆ ಅನ್ನೋದಿದ್ರೆ ಅದನ್ನು ಜಾರಿಗೆ ತರಕ್ಕೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ. ಕಟ್ಟಬೇಕಾಗಿರಲಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಅದೇ ಹೇಳೋದಲ್ಲ. ಅಪ್ಪ ಅಮ್ಮನ ಹೆಸರು ಅಷ್ಟು ಸರಿ ಹೇಳಿದಿರೋ ಇಲ್ವೋ ನೀವು? ಅಷ್ಟು ಸರಿ ಹೇಳ್ತಾರೆ ಹೈಕಮಾಂಡ್ ಅನ್ಕೊಂಡು. ಬೇರೆ ಕೆಲಸನೇ ಇಲ್ಲ ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಆಮೇಲೆ ಅವ್ರು ಯಾವಾಗ ಮಾಡ್ತಾರೆ ಮಾಡಿಸಿ ತೀರ್ಮಾನ. ಮೀಡಿಯಾಲ್ ಸ್ಪೆಕ್ಯುಲೇಷನು ಡಿ ಕೆ ಹೇಳೋದು. ಯಾಕೆ ಮೀಡಿಯಾಲ್ ಸ್ಪೆಕ್ಯುಲೇಷನು? ನಾವೇನು ಕತೆ ಕಾಯ್ತಾ ಇದ್ದೀವ ಇಲ್ಲಿ ಕೂತ್ಕೊಂಡು? ನಿಮ್ಮ ಪಕ್ಷದಲ್ಲಿ ನಿಮ್ಮ ಬೆಂಬಲಿಗರಂತ ಇದಾರಲ್ಲ, ಏನು ಕಳಕೆ ಬೀಜ ತಿಂತಾರೆ ಅವರೆಲ್ಲ ಹಂಗಾರೆ ಬೆಳಗ್ಗೆ ಎದ್ದು ಕಾಫಿ ಜೊತೆ? ಯಾಕೆ ಮಾತಾಡ್ತಾ ಇದ್ದಾರಂತೆ? ಬಾಯಿ ಮುಚ್ಕೊಂಡಿರೋ ಕೇಳಿ ಹಂಗಾರೆ. ಮೀಡಿಯಾಗಿನ ಸ್ಪೆಕ್ಯುಲೇಷನ್ ಕತೆ ಅವ್ರಿಗೇನು ತಲೆ ಕೆಟ್ಟಿದೆಯಾ? ಅವ್ರಿಗೆ ಯಾವುದು ಇಲ್ಲ ಅನ್ನೋದಾದ್ರೆ ಕ್ಲಿಯರ್ ಬಾಯಿ ಮುಚ್ಕೊಂಡಿರ್ತಿದ್ರಪ್ಪ. ಹೌದು, ಎಷ್ಟು ಸರಿ ಹೇಳಿದ್ದೀನಿ ಇದನ್ನ. ಮತ್ತೆ ಅದನ್ನೇ ಬಿಡೋದು ರೈಲನ್ನು ಕೂತ್ಕೊಂಡು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವ್ರು ನೀವೇ ಖರ್ಗೆ ಹ್ಯಾಸ್ ನೋ ರೋಲ್ ಟು ಪ್ಲೇ. ಓಕೆ, ಖರ್ಗೆ ಕೈಯಲ್ಲಿ ಏನೂ ಇಲ್ಲ. ಲೆಟ್ ಅಸ್ ಬಿ ಆನೆಸ್ಟ್ ಆ ವಿಚಾರದಲ್ಲಿ. ಖರ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಮೆಸೆಂಜರ್ ಲೆವೆಲ್ ಅಲ್ಲಿ ಇದಾರೆ ಈಗ ಕರ್ನಾಟಕದ ವಿಚಾರಕ್ಕೆ ನಾನು ಹೇಳ್ತಿರೋದು. ಇಲ್ಲಿಂದ ಅಲ್ಲಿ ಹೇಳೋದು ಅಷ್ಟೇ. ಖರ್ಗೆ ಕೈಯಲ್ಲಿ ಏನೂ ಇಲ್ಲ ಇಲ್ಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇದು ಇಟ್ ಈಸ್ ಇನ್ ದಿ ಹ್ಯಾಂಡ್ ಆಫ್ ರಾಹುಲ್ ಗಾಂಧಿ. ಅಂಡ್ ರಾಹುಲ್ ಗಾಂಧಿ ಇಸ್ ಎ ಕನ್ಫ್ಯೂಸ್ಡ್ ಫೆಲೋ ಟುಡೇ. ಸೋನಿಯಾ ಗಾಂಧಿ ಹಿಂಗ ಗೊತ್ತಾಗ್ತಿಲ್ಲ. ಸೋನಿಯಾ ಗಾಂಧಿ ಅವ್ರ ಹತ್ರ ಅಲ್ಲ ಅನಿಸ್ತಿದೆ ಇದು ನನಗೆ. ಅದರ ಪರಿಣಾಮನೇ ಈ ಎಳೆದಾಟ. ಇಲ್ಲದೆ ಇದ್ರೆ ಯಾವ ಮೂರ್ಖ ಪಕ್ಷ ಉಳ್ಕೊಂಡಿರೋ ಒಂದು ರಾಜ್ಯದಲ್ಲೂ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಮಕ್ಕಕ್ಕೆ ಕಪಾಳ ಹೊಡೆಸ್ಕೊಳಕ್ ರೆಡಿ ಇರುತ್ತೆ? ಯಾವುದಾದ್ರೂ ಮೂರ್ಖ ಪಕ್ಷ ಇದೆಯಾ ಈ ದೇಶದಲ್ಲಿ, ಇಷ್ಟೆಲ್ಲ ಪ್ರಪಂಚದಲ್ಲಿ? ಇಷ್ಟೆಲ್ಲ ಸೋಲ್ಬೇಕಾದ್ರೆ ಹಿಮಾಲಯ ಪರ್ವತದಷ್ಟು ಸೋತ್ಕೊಂಡು ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಉಳ್ಕೊಂಡಿರೋ ಒಂದು ಪಕ್ಷ ತನಗೆ ದಿನ ಬೆಳಗಾರ ನೀರು ಕುಡಿಯೋಕ್ಕೆ ಕಾಸು ಕೊಡೋ ಅಂತ ರಾಜ್ಯ ಇದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ. ಅದನ್ನ ಹಿಂಗೆ ಆಟ ಆಡಿಸ್ತಿದ್ದೀರಿ ಅಂದ್ರೆ ಎರಡೇ ದಾರಿ. ಒಂದು, ನೀವು ಕನ್ಫ್ಯೂಸ್ಡು, ನಿಮಗೆ ಗೋಜಲ್ ಬಿದ್ದೋಗಿದ್ದೀರಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಥವಾ ನಿಮ್ದು ಅಬ್ಸಲ್ಯೂಟ್ ಆರೋಗ್ಯನ್ಸು, ಧಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪ ನಿಮ್ಮದು. ನಮ್ಮನ್ನು ಹೇಗೆ ಬೇಕಾದ್ರೂ ನಡೆಸ್ಕೋಬೋದು ಕರ್ನಾಟಕದವ್ರನ್ನ ಅಂತ ಬಿಜೆಪಿ ಅವ್ರ ಥರ. ಅಷ್ಟು ಸೋತರು ಆ ಪಾಠ. ಸೇಮ್ ಎರಡು ಉತ್ತರ ಭಾರತೀಯ ಪಕ್ಷಗಳು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದ ವಿಚಾರದಲ್ಲಿ ನಡ್ಕೊಳ್ಳೋದು ಒಂದೇ ರೀತಿ. ಲೆಟ್ ಅಸ್ ಬಿ ಆನೆಸ್ಟ್. ಇಬ್ಬರು ಕರ್ನಾಟಕವನ್ನ ಜೀತದಾಳುಗಳ ತರಾನೇ ನಡೆಸ್ಕೊಳ್ಳೋದು. ಬಿಜೆಪಿಯವರು ಅದೇ. ಏನ್ ಕಡ್ದು ಕಾಂಪ್ಟೆ ಮಾಡ್ಬಿಟ್ಟಿದಾರಂತೆ ಬಿಜೆಪಿಯವರು ಕರ್ನಾಟಕಕ್ಕೆ. ಉತ್ತರ ಕೊಡ್ಲಿ ನೋಡೋಣ. ಅವನ ಒಬ್ಬ ಬಂದ ನನ್ನ ಹತ್ರ ತೋರಿಸಿ ನೋಡೋಣ. ಬುರ್ಡ ಬಿಡ್ತೀರಲ್ಲ ಕೂತ್ಕೊಂಡು ಬರೀ ಮೂರೇ ಮಾತಾಡ್ತಾರೆ. ಅಶೋಕ್ ತೋರಿಸ್ರಿ. ಸೇಮ್ ಕಾಂಗ್ರೆಸ್. ಅಲ್ಲ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಿಂದ ಪಾಠನೂ ಕಾಂಗ್ರೆಸ್ ಕಲೀಲಿಲ್ವಾ ಸರ್? ಅವ್ರು ಕಲಿಯೋದಿರ್ಲಿ, ಅವ್ರು ಬೇಕಾದ್ರೆ ಕಲ್ತ್ಕೋತಾರೆ, ಸಾಕಾರ ಬಿಡ್ತಾರೆ. ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಿ? ಅಲ್ಲಲ್ಲ, ಇಲ್ಲಿ ಅವ್ರು ಕಾಂಗ್ರೆಸ್ ವಿಚಾರದಲ್ಲಿ ಕೇಳೋದು ಆಗ್ಲಿ ಬಿಡಿ. 5 ವರ್ಷ ಆದ್ಮೇಲೆ ಉತ್ತರ ಕೊಟ್ಕೊಳ್ಳಿ. ಬಿಜೆಪಿಯವ್ರು ತರಬೇಕು. ಬಿಜೆಪಿಯವ್ರು ಏನ್ ಮಾಡ್ತಾರೆ ಅದೇ, ಅವರು ಅದೇ. ಎರಡು ರಾಷ್ಟ್ರ ಇಲ್ಲಾದ್ರೆ ಇಲ್ಲಿ ಮಾತಾಡೋರು ಮಾತಾಡ್ತಿದ್ದಾರೆ ಈ ಲೀಡರ್ಗಳು. ಆ ಪಕ್ಷದೊಳಗಡೆ ಉಸಿರತ್ತದ್ರಂಗೆ ಜಜ್ಜ್ ಬಿಡ್ತಾರೆ ಹಿಡ್ಕೊಂಡು ಅಲ್ಲಿ ಆ ಪಕ್ಷ. ಇದು ಮಿನಿ ಡಿಕ್ಟೇಟರ್ಗಳಿದ್ರೆ ಇಲ್ಲಿ ಅಲ್ಲಿ ಪೂರ್ಣ ಡಿಕ್ಟೇಟರ್ಗಳಿದ್ದಾರೆ ಅಲ್ಲಿ ಬಿಜೆಪಿನಲ್ಲಿ. ಕರ್ನಾಟಕ ಬಿಜೆಪಿಗೂ ಜೀತಾನೆ, ಕಾಂಗ್ರೆಸ್ಗೂ ಜೀತಾನೆ. ಬರೆದಿಟ್ಕೊಳ್ಳಿ. ಮಾನ ಮರ್ಯಾದೆ ಇಲ್ಲದೆ ಇರೋ ರಾಜ್ಯ ಎಲ್ಲರೂ ದೇಶದಲ್ಲಿದ್ರೆ ನಾವೇ. ರಾಜ್ಯ, ಸಂಸ್ಕೃತಿ, ಭಾಷೆ ಯಾವುದು ಇಲ್ಲದೆ ಮಾರ್ಕೊಂಡ್ಬಿಟ್ಟಿರೋ ರಾಜ್ಯ ಅಂದರೆ ನಾವೇ. ಏನು ತಡೀತಾ ಇದೆ ಅನ್ಸುತ್ತೆ ಸರ್ ಕಾಂಗ್ರೆಸ್ಸಿಗೆ? ಈ ಲೋಕಲಿ ಬೆಳೆಯಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲದೆ ಇರೋರು ಇದ್ದಾಗ ಹೀಗೆ ಆಗೋದು. ಅವಕಾಶ ಸಿಕ್ಕದವರು ಅದನ್ನು ಅಷ್ಟು ಸುಲಭವಾಗಿ ಹಾಳು ಮಾಡಿದ್ರಲ್ಲ ಎಲ್ಲರೂ ಸೇರಿಕೊಂಡು. ಅದರ ಪರಿಣಾಮಗಳಿವೆಲ್ಲ ಅನುಭವಿಸ್ತಾ ಇದ್ದೀವಿ. ಓಕೆ, ನಾವು ಎಸ್ ಆಗದೇ ಇಲ್ಲ ನನ್ನ ಪ್ರಕಾರ. ಇದು ಏನೂ ಆಗಲ್ಲ, ಸುಮ್ಮನೆ ಮಾತಾಡ್ತಿದ್ದಾರೆ ಅಷ್ಟೇನೆ. ಅವ್ರು ಏನು ಬೇಕಾದ್ರೆ. ಮತ್ತೆ ಸಿದ್ದರಾಮಯ್ಯ ಇಷ್ಟು ರೆಸಿಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ವೇನೋ ಡಿ ಕೆ. ಕೊಟ್ಬಿಡ್ಬೋದೇನೋ, ಕೊಟ್ಬಿಡ್ತಾರೆ ಅನ್ಕೊಂಡಿದ್ರೇನೋ. ಆಗಿಲ್ಲ.
ಬಟ್ ನೋಡೋಣ, ಏನೋ ಕಾಯೋದೋ ಮಾಡೋದೋ ಏನೋ ಒಂದು ಆಗತ್ತೆ, ಆದಾಗ ನೋಡ್ಕೊಳ್ಳೋಣ ಅಷ್ಟೆ. ಓಕೆ. ಇನ್ನು ಮೈಕೊರೆಯುವ ಚಳಿಯಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಹೀಟ್ ಪಡ್ಕೊಂಡಿದೆ. ಕಾಯಿಸ್ಕೋಬೇಕಲ್ವಾ ಬೆಂಕಿ ಹಚ್ಕೊಂಡ್ಮೇಲೆ. ಜನವರಿ 6ರಂದು ಸಿಎಂ ಸಿದ್ದರಾಮಯ್ಯ ಸುದೀರ್ಘಾವಧಿಯ ಸಿಎಂ ಅನ್ನುವಂಥ ದಾಖಲೆಯನ್ನು ಬರೀತಾರೆ. ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಬಣ ಇದೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಬಲ ತುಂಬಕ್ಕೆ ತವರು ಜಿಲ್ಲೆಯಲ್ಲಿ ಒಂದು ಅಹಿಂದ ಕಹಳೆಯನ್ನು ಮೊಳಗಿಸ್ತಾರಂತೆ. ಏನು, ಜನವರಿ 25ಕ್ಕೆ ಅಹಿಂದ ಸಮಾವೇಶ ಮಾಡ್ತಾರಂತೆ. ಈ ಮೂಲಕ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂಥ ಒತ್ತಡ ಸೃಷ್ಟಿ ಅಂತಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ವತಿಯಿಂದ ಪೂರ್ವಭಾವಿ ಸಭೆಯೆಲ್ಲ ಮಾಡಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನ ಇದೆಯಲ್ಲ, ಪ್ರಾಧಿಕಾರದ ಆವರಣ, ಅಲ್ಲಿ ಈ ಅಹಿಂದ ಸಮಾವೇಶ ಮಾಡೋಕ್ಕೆ ಉದ್ದೇಶ ಅಂತೆ. ಅಹಿಂದ ಸಮಾವೇಶಕ್ಕೆ ಸುಮಾರು 15ರಿಂದ 20,000 ಜನ ಸೇರಿಸ್ತಾರಂತೆ. ಸಿಎಂ ಭಾಗಿ ಆಗಲ್ಲ, ಅದರಲ್ಲಿ ಅವರ ಬೆಂಬಲಿಗರು, ಚಿಂತಕರು, ಸಾಹಿತಿಗಳೆಲ್ಲ ಭಾಗಿಯಾಗ್ತಾರಂತೆ. ಬಟ್ ಅಹಿಂದ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಒಳ್ಳೇದಾಗಲಿ ಅಂದಿದ್ದಾರೆ. KN ರಾಜಣ್ಣ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದ ವಿಚಾರ, ನನಗೆ ಅದರ ಬಗ್ಗೆ ಅನುಭವ ಕಡಿಮೆ ರೀ, ಅನುಭವ ತಗೊಂಡು ಬರ್ತೀನಿ ಅಂತ ವ್ಯಂಗ್ಯ ಆಡಿದ್ದಾರೆ. ಇನ್ನು ಸಿದ್ದರಾಮಯ್ಯರನ್ನ ಕೆಳಗಿಳಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಜಮೀರ್ ಅಹಮದ್ ಅವರದ್ದು. ನಡೆತಾ ಇದೆ. ಇವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿಬಿಟ್ರು ಅಂತ ಹೇಳಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ, ಪ್ರಬಲ ಸಮುದಾಯಗಳಿಗೆ ಸಹಿಸಕ್ಕೆ ಆಗಲ್ಲ. ಏನಾರ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕಿದಾಕ್ಸ್ಬಿಡ್ಬೇಕು, ಇಳಿಸ್ಬಿಡ್ಬೇಕು. ಅವ್ರು ಇಳಿಸ್ಬಿಟ್ರೆ ಈ ಅಹಿಂದ ಸಮುದಾಯಗಳ ಶಕ್ತಿ ಕುಂದುತ್ತೆ. ಸಿದ್ದರಾಮಯ್ಯನವರಿಂದ ಬೇರೆ ರಾಜಕೀಯ ಪಕ್ಷಗಳಿಗೆ ಎಷ್ಟು ಅನುಕೂಲ ಆಗಿದೆ, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಈ ಎಲ್ಲ ಸಮಾವೇಶ ಮಾಡೋದಕ್ಕೆ Many say that this is a show of strength. Many say this is a show of strength. I wish everyone good luck to them. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ, ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾವಿಸ್ತೀನಿ 28ವರೆಗೂ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಅವ್ರು ಬದಲಾವಣೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರಿ, ಅಹಿಂದ ಸಮಾವೇಶ ಅವರು ಯಾವ ಕಾರಣಕ್ಕೂ ಸಾಯುವುದಿಲ್ಲ. ಯಾರೋ ಒಬ್ರು, ನಾನು ಇವ್ರಿಗೆಲ್ಲ ಹೇಳ್ತಿರೋದು, ಓಕೆ, ಒಂದೇ ಒಂದು ಸರಿ ಸಾಧ್ಯ, ಉಸಿರು ನಿಂತಾಗ. ಸಾವು ಹೆಂಗಿದೆ ಸ್ಟೇಟ್ಮೆಂಟ್? ಅವರನ್ನು ಯಾರಿಂದಲೂ ಸಾಧ್ಯವಿಲ್ಲ. ಒಂದೇ ಒಂದು ಸರಿ ಅವರು ಸಾಯ್ತಾರೆ, ಯಾವಾಗ? ಉಸಿರು ನಿಂತಾಗ. ಅವರನ್ನು ಯಾರಿಂದಲೂ ತೆಗೆಯಲಾಗುವುದಿಲ್ಲ, ಒಂದೇ ಒಂದಾಗುತ್ತೆ, ಹೈಕಮಾಂಡಿಂದ. ನೀವೆಲ್ಲ ಓದಿದ್ರು ಓದಲೇ ಇಲ್ವೋ, ಅಕ್ಕಪಕ್ಕದಲ್ಲಿ ಏನು ನೋಡ್ಕೊಂಡು ಬರೆದ್ಬಿಟ್ರ ಎಕ್ಸಾಮ್ಗಳನ್ನು? ಹಂಗಾರೆ ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಯಾವನಿಗೂ ಒಬ್ಬನಿಗಾರುವೆ ಯಾರಿಂದಲೂ ಆಗುವುದಿಲ್ಲ. ಅದಕ್ಕೇನಾರು ಅರ್ಥ ಇದೆಯಾ? ಅಲ್ಲಿಂದ ಆಗುತ್ತೆ ಅಂತಂದ ಮೇಲೆ ಅಲ್ಲಿಂದ ಆಗಬೇಕು ತಾನೆ. ಹೌದು. ಆ ಹೈಕಮಾಂಡ್ ಅನ್ನೋ ಕೂತಿರೋರಿಗೆ ಮಾನ ಮರ್ಯಾದೆ ಏನಾರು ಇದೆಯಂತ ಲಜ್ಗೆಟ್ಟವ್ರು ಅವರುವೆ. ಆ ಹೈಕಮಾಂಡ್ನವರು ಅವ್ರಿಗೆ ಏನೇನು ಆಗಬೇಕೋ ಸೇವೆಗಳಾದರೆ ಸಾಕಾದಂಗಿದೆ. ಅವ್ರಿಗೆ ಕರ್ನಾಟಕ ನೆಗೆದು ಬಿದ್ದೋದ್ರೆ ಅವ್ರಿಗೇನು ಗತಿಯಾಗ? ಕರ್ನಾಟಕ ನೆಗೆದು ಬಿದ್ದೋಗೋದಂತೂ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ನಾನು ಇವತ್ತೇ ಹೇಳಿದ್ದೀನಿ, ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ವಿ ಆರ್ ಆಲ್ರೆಡಿ ಇನ್ ಟು ದಟ್ ಪೊಸಿಷನ್ ಅಂತ ಕಾಣಿಸ್ತಾ ಇದೆ. ಜನರಲಿ ಸೌತ್ ವಿಲ್ ಸಫರ್ ಅನ್ಸುತ್ತೆ ನೆಕ್ಸ್ಟ್ 10-15 ವರ್ಷದಲ್ಲಿ. ಹಾಂ, ನಾರ್ತ್ ವಿಲ್ ಗ್ರೋ ಫಾರ್ ವೆರೈಟಿ ಆಫ್ ರೀಸನ್ಸು, ಡಿಸಿಷನ್ಸು. ಸೌತಲ್ಲಿ ಎಲ್ಲ ರಾಜ್ಯಗಳು ಸಾಲದ ಸುಳಿಯೊಳಗೆ ಹೋಗ್ತಾ ಇವೆ, ಅದ್ರಲ್ಲಿ ಕರ್ನಾಟಕನೂ ಹೊರತಾಗಿಲ್ಲ. ಅಂದರೆ ಫ್ರೀ ಬೀಸಿಂದ ಸರ್, ಎಲ್ಲ ಫ್ರೀ ಬೀನು ಹೌದು. ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಣಿಸೋದು ಉತ್ತರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಅಷ್ಟೇ ಅವ್ರಿಗೆ ಕಾಣೋದು. ಬರೀ ಸೌತ್ನವ್ರು ದುಡಿದು ಕೊಡಬೇಕಷ್ಟೇ ಜೀತದಾಳುಗಳು. ನೀವು ಫಂಡೇ ಬರ್ತಾ ಇಲ್ಲ. ಹಾಂ, ಹಾಗಾಗಿ ಭಾಳ ಕಷ್ಟದಲ್ಲಿದೆ ಕರ್ನಾಟಕ ಪರಿಸ್ಥಿತಿ. ಮುಂದೆ ಅನುಭವಿಸ್ತೀವಿ ನಾವು ಇವೆಲ್ಲ. ಈ ಮಧ್ಯದಲ್ಲಿ ಹೈಕಮಾಂಡ್ ಆಟ ಆಡ್ತಾ ಕೂತಿದ್ದಾರೆ, ಗೋಲಿ ಆಡ್ಕೊಂಡು. ಏನು ರಾಹುಲ್ ಗಾಂಧಿ ಏನು ಪಗಡೆ ಆಡ್ತಿದಾರಂತ? ಮನೇಲಿ ಕೂತ್ಕೊಂಡು ಜರ್ಮನಿಗೆ ಹೋಗೋಕೆ ಟೈಮ್ ಇದೆಯಾ ಅವ್ರಿಗೆ? ಏಕೈಕ ರಾಜ್ಯ ಉಸಿರು ಕೊಟ್ಟಿರೋಂಥ ಕರ್ನಾಟಕದ ಸಮಸ್ಯೆ ಬಗೆಹರಿಸಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ವಂತ ಅವ್ರಿಗೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಬಾಂಗ್ಲಾದೇಶದಲ್ಲಿ ಹಿಂದೂನಾರು ಸಾಯ್ಲಿ, ಮುಸ್ಲಿಮಾರು ಬಡ್ದಾಡ್ಕೊಳ್ಳಿ, ಶ್ರೀಲಂಕಾ ಅಂತ ಒಂದು ಸಣ್ಣ ದೇಶ ಬೇಕಾದ್ರೆ ಎದುರಿಸ್ಲಿ, ಏನಾರು ಮಾಡ್ಕೊಳ್ಳಿ, ಮಾಲ್ಡೀವ್ಸ್ ಅಂತ ಒಂದು ಸಣ್ಣ ದೇಶ ಆಯ್ತು ಅಂತ ಹಿಂಗೆ ಎದುರಿಸ್ಲಿ ಬೇಕಾದ್ರೆ, ಸುಮ್ಮನೆ ನಮ್ಗೆ ಗೊತ್ತಿಲ್ಲ ನಂಗಿರಲಿ, ನೇಪಾಳದಂಥ ದೇಶ ಕದರ್ಸಾಕ್ಬಿಡ್ತೀನಿ ಅಂತ ನಮ್ಮ PM ಆರಾಮಾಗಿರ್ತಾರೆ. ಒಂದಕ್ಕೂ ಉತ್ತರ ಇಲ್ಲ. ಅವ್ರು ಹೇಳ್ದಾಗ ಅದು ಉತ್ತರ ಅವಾಗ ಕೇಳಬೇಕು. ಹಾಗೆ ಇವ್ರುವೆ, ಇವ್ರು ಹೇಳೋವರೆಗೂ ಕೂತ್ಕೋಬೇಕು. ಬಟ್ ಅಹಿಂದ ಸಮಾವೇಶ ಮೂಲಕವಾಗಿ ಮೆಸೇಜ್ ಕೊಡೋಕ್ಕಾಗತ್ತಾ ಸರ್? ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯವ್ರು ಯಾವಾಗಲಾರು ಕೇಳಿ ಹೇಳ್ತಾರೆ, ಗೆಲ್ಲೋದು ಅಂದರೆ ಬರೀ ಒಬ್ಬರು ಓಟಿಂದಲ್ಲ ಎಲ್ಲರ ಓಟು. ಅವಾಗ ಮಾತ್ರ ಎಲ್ಲರ ಓಟು.
ಇವಾಗ ಮಾತ್ರ ಅಹಿಂದನ ಯಾರಲ್ಲಿ ಮಾತಾಡ್ತಾ ನಿಂತಿದ್ರು, ಅಹಿಂದ ಇದಂತೆಲ್ಲ ಮಾಡ್ತಂತ ಮುಂದುವರಿದ ಪ್ರಬಲ ವರ್ಗಗಳು ಇಲ್ಲದೆ ರಾಜಕಾರಣ ಮಾಡ್ರಪ್ಪ ನೋಡೋಣ. ಹಂಗಾರೆ ನೀವು ಯಾಕೆ ಸುಮ್ಮನೆ ಇಲ್ಲದ ಲಾಜಿಕ್ ಇಲ್ಲದೆ ಇರೋ ಆರ್ಗ್ಯುಮೆಂಟ್ಗಳನ್ನು ನಿಮ್ಮ ತೆವಲು ತೀರಿಸ್ಕೊಳಕ್ಕೆ ಆಡ್ತಾ ಇದ್ದೀರಿ? ಸಮಾವೇಶ ಮಾಡೋದು ಬಿಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ನಿಮಗೆ ಬಿಟ್ಟಿದ್ದು. ಬಟ್ ಇದೊಂದರಿಂದ ಅದಕ್ಕೆ ಒಕ್ಕಲಿಗರು ಮಾಡ್ಕೋಬಹುದು, ಸಮಾವೇಶ ಮಾಡಬಹುದು, ಅವ್ರೇನು ಮಾಡೋಕ್ಕಾಗಲ್ಲ ಅಂತ ಇದೆಯಾ? ಇದಕ್ಕಿಂತಲೂ ದೊಡ್ಡ ಶಕ್ತಿನೇ ಅವರು ತೋರಿಸ್ಬೋದು. ಹಂಗಾರೆ ಎಸ್, ಕರ್ನಾಟಕಕ್ಕೆ ಹೇಳಿ ಬಂದಿದ್ದೇನ್ರಿ ನೀವುಗಳು ಲಜ್ಗೆಟ್ಟವ್ರುಗಳು ಕಾಂಗ್ರೆಸ್ನವರು? ಏನು ಹೇಳಿ ಬಂದ್ರಿ? ಭ್ರಷ್ಟಾಚಾರ 40%, 50% ಹೋದ್ರಿ, ಇಲ್ಲಿ 100% ಹೋಗಿದ್ದೀರಿ, ಅನುಮಾನನೇ ಇಲ್ಲ. ಬಂದು ನನ್ನ ಹತ್ರ ಗೋಳಾಡ್ತಾರೆ, ಕಣ್ಣೀರು ಹಾಕ್ತಾರೆ ಪಾಪ ಜನ ಕೆಲವರೆಲ್ಲ ನನ್ನ ಹತ್ರ. ಸಾಧ್ಯನೇ ಇಲ್ಲ ಇಲ್ಲಿ ಬದುಕಕ್ಕೆ ಅಂತ ಕಣ್ಣೀರು ಗೋಳಾಡ್ತಾರೆ ಒಂದೇ ಸಮ. ಆಯಿತು, ಅಭಿವೃದ್ಧಿ ಇಲ್ಲ, ಕಾಸಿಲ್ಲ, ಬರೀ ಗ್ಯಾರಂಟಿ, ಗಂಡಸರಿಗೆ ಗುಂಡು, ಹೆಂಗಸರಿಗೆ ಕಾಸು. ಲಜ್ಗೆಟ್ಟವ್ರು ನೀವು. ಗಾಂಧಿ ಹೆಸರು ಹೇಳ್ಕೊಂಡು ಹೋಗೋವಂಥ ಪಕ್ಷ ಅಂತೆ, ಮರ್ಯಾದೆ ಇಲ್ಲದೆ ಇದ್ದವ್ರು. ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ದು ಅಹಿಂದ ನೀವೇನಾದ್ರು ಮಾಡ್ಕೊಳ್ಳಿ, ಬಟ್ ಯು ಕಾಂಟ್ ಗೋ ಆ್ಯಂಡ್ ಅಟ್ಯಾಕ್. ಕರ್ನಾಟಕದ ಪಾಲಿಟಿಕ್ಸು ವೆರಿ ಕ್ರಿಟಿಕಲ್, ಅದು ಭಾಳ ವಿಚಿತ್ರವಾಗಿದೆ. ಅದು ಯಾರನ್ನು ಇಗ್ನೋರ್ ಮಾಡದೇ ಇರೋ ಸ್ಟೇಜ್ ಇದೆ ಅದು. ಲಿಂಗಾಯತರು ಒಕ್ಕಲಿಗರನ್ನ ಎದುರಾಕೊಂಡು ಕಾಂಗ್ರೆಸ್ ಗೆಲ್ಲತ್ತಂತ, ಅದೇ ರೀತಿ ಕಾಂಗ್ರೆಸ್ ಅಹಿಂದನ ಎದುರಾಕೊಂಡು ಗೆಲ್ಲಲ್ಲ. ಅಂದರೆ ಯು ಹ್ಯಾವ್ ಟು ವರ್ಕ್ ವಿತ್ ಆಲ್ ಆಫ್ ದೆಮ್, ಎಲ್ಲರ ಜೊತೆಗೆ ಹೋಗ್ಬೇಕು. ಹಾಂ, ಏನು ಕಡ್ದು ಕೊಮಟೆ ಹಾಕಿರೋದು ಕಾಂಗ್ರೆಸ್ನವರು? 135 ಜನ ಬಂದಿದೆ ಅಂತ ಬುರ್ರ ಬಿಟ್ಕೊಂಡು ನಿಂತಿದ್ದೀರಿ, ಎದೆ ಉಪ್ಪಿಸ್ಕೊಂಡು ನೀವು. ಶಾಲ್ ಐ ಟೆಲ್ ಯು ವಾಟ್? ನಿಮಗೆ 135 ಬಂದಿದ್ದು ನಿಮ್ಮ ಶಕ್ತಿಯಿಂದ ಅಲ್ಲ. ಈಗ ಇವತ್ತು ಹೇಳ್ತೀನಿ, ಬೇಕಾದ್ರೆ ನಾನು ಅದನ್ನು ಬೆಟ್ಸ್ ಕಟ್ಬಿಡ್ತೀನಿ. ನಿಮ್ಗೆ 135 ಬಂದಿರೋದು ನಿಮ್ಮ ಶಕ್ತಿಯಿಂದ ಅಲ್ಲ. ನಿಮಗೆ 135 ಬಂದಿದ್ದು ಅಟ್ಲೀಸ್ಟ್ 15ರಿಂದ 20 ಕ್ಷೇತ್ರದಲ್ಲಿ BJP-ಯವ್ರು JDS ಕೆಡಬೋದ್ರು, JDS BJP-ಯವ್ರನ್ನ ಕೆಡಬೋದ್ರು. ಎಸ್, ನೀವುಗೆಲ್ಲ ಸೀಟ್ಗಳಲ್ಲ ಅವು, 15-20 ಸೀಟ್ಗಳು ಅಲ್ಲೇ ಹೊರಟು. ನೀವುಗೆಲ್ಲ ಸೀಟ್ ಅದಲ್ಲ, ಅದು ಮೈನಸ್ ಆಗಿದ್ದಿದ್ರೆ ಯು ವುಡ್ ಹ್ಯಾವ್ ಕಮ್ ಬ್ಯಾಕ್ ಟು 115. 115 ಕೂತಿದ್ದಿದ್ರೆ ಬಂದು ಇಷ್ಟೊತ್ತಿಗೆ ನಿಮ್ಮ ಸರ್ಕಾರ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಇದಾರಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ಗಳು, ಆ ಫ್ಯಾಕ್ಟ್ರಿ ಮ್ಯಾನೇಜರ್ಗಳು ಟಾಪಲ್ಲಿ ಇದಾರಲ್ಲ, ಸೂಪರ್ಡೆಂಟ್ಗಳು, ಆಪರೇಷನ್ ಮ್ಯಾನೇಜರ್ಗಳು, ಡಾಕ್ಟರ್ಗಳು, ಸರ್ಜನ್ಗಳು. ಆ ಸರ್ಜನ್ಗಳು ಕತ್ರಿನೇ ಇಲ್ಲದೆ ಕತ್ತರಿಸಿ ಬಿಸಾಕ್ಬಿಡೋರು ನಿಮ್ಮನ್ನ. ನೀವು ಅನ್ಕೊಂಡಿರೋ ಭ್ರಮೆ ಏನು ಕಾಂಗ್ರೆಸ್ದು 135? ನೋ, ದಟ್ ಇಸ್ ನಾಟ್ ಯುವರ್ ನಂಬರ್. ಲಿಂಗಾಯತರ ಒಂದು ಪಂಗಡ ಒಡೆದು ನಿಮ್ಗೆ ಓಟ್ ಹಾಕಿ, ಒಕ್ಕಲಿಗರು ನಿಮಗೆ ಓಟ್ ಹಾಕಿ, ಅಹಿಂದ ಸಪೋರ್ಟ್ ಸಿಕ್ಕಿ ಅಲ್ಲಿದ್ದೀರಿ. ಎಸ್, ಈಗ ಲಿಂಗಾಯತರು ಒಕ್ಕಲಿಗರನ್ನ ಪ್ರಬಲ ವರ್ಗ ಅಂತೇಳಿ ಎದುರಾಕ್ಬಿಟ್ಟು 135 ತೊಗೊಳಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಯಾರೇ ಮಾತಾಡೋದು ಲಾಜಿಕ್ ಇಲ್ಲದೆ? ಎಸ್, ಲಿಕ್ಕರ್ ಸರ್. ಗ್ಯಾರಂಟಿಗಾಗಿ ಹಣ ಹೊಂದಿಸೋಕೆ ಪರದಾಡ್ತಾ ಇರುವಂತಹ ಸರ್ಕಾರ ಇದೀಗ ಮದ್ಯದಂಗಡಿಗಳ ಮೂಲಕ ಹಣ ಕ್ರೋಢೀಕರಣಕ್ಕೆ ಕೈ ಹಾಕಿದೆ. ರಾಜ್ಯಾದ್ಯಂತ ಬರೋಬ್ಬರಿ 569 ಮದ್ಯದಂಗಡಿಗಳ ಈ ಹರಾಜು ಲೈಸೆನ್ಸ್ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಈಗ ಮೊದಲ ಹಂತವಾಗಿ ಈ ಹರಾಜಿನ ತರಬೇತಿ ಕಾರ್ಯಾಗಾರ ಆರಂಭಿಸಿದ್ದಾರೆ. ಅದಕ್ಕೆ ಬೊಕ್ಕಸಕ್ಕೆ ಒಂದು 700 ಕೋಟಿ ಬರುತ್ತೆ ಅಂತಿದ್ದಾರೆ. 700ರಿಂದ 1000 ಕೋಟಿವರೆಗೂ ಆದಾಯ ಬರಬಹುದು. ಬರಲಿ, ಒಳ್ಳೇದು. ಮಹಾತ್ಮ ಗಾಂಧೀಜಿ ಅವರು ಸ್ಥಾಪನೆ ಮಾಡಿದ ಕಾಂಗ್ರೆಸ್ ಪಕ್ಷ, ಮಾತೆತ್ತರೆ ಗಾಂಧಿ ತತ್ವದ ಗಾಂಧೀಜಿ ಏನು ಹೇಳಿದ್ರು ಮೊನ್ನೆ ಅಷ್ಟೇ ನರೇಗಾ ವಿಚಾರದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ನೀವಿಬ್ರು ಯಾವತ್ತು ಹೂ ಹಾಕೋದು ಗಾಂಧೀಜಿ ಫೋಟೋಗೆ? ಗಾಂಧಿ ಜಯಂತಿ ದಿನ. ಹಾಂ, ಸ್ವಲ್ಪ ಅಡ್ವಾನ್ಸ್ ಹಾಕ್ಬಿಡಿ. ಸರಿ ಬಾಪು ನಮ್ಮನ್ನು ಕ್ಷಮಿಸು ಅಂತ 2 ಎಕ್ಸ್ಟ್ರಾ ಹೂ ಹಾಕ್ಬಿಡಿ, ಹೇಳ್ತೀನಿ. ನೀವು ಹೇಳಿದ್ದೊಂದು ನಾವು ಮಾಡ್ತೀವಿ ಅಂತ ಮರ್ಯಾದೆ ಇದೆಯಾ? ಅಲ್ಲ, ಮೊನ್ನೆ ಅಷ್ಟೇ ಮನ್ರೇಗಾ ವಿಚಾರದಲ್ಲಿ ಹೋರಾಟ ಮಾಡಿದ್ರು, ಅದನ್ನ ಹೆಸರು ಬದಲಾವಣೆ ಮಾಡಿ ಗಾಂಧೀಜಿ ಅಂತಂದ್ರು. ಪಿಕ್ ಅಂಡ್ ಚೂಸು, ಬೇಕಾದಾಗ ಮಾತ್ರ. ಪಿಕ್ ಅಂಡ್ ಚೂಸು, ಬೇಕಾದಾಗ ನಾನು ಯಾವುದಕ್ಕೂ ಸಿದ್ಧ, ಎಂಥ ಹಲ್ಕಟ್ ಕೆಲಸಕ್ಕೂ ಸಿದ್ಧ ನಾನು. ಬೇಕಾದ್ರೆ ಬೇಡದಿದ್ದರೆ ನಂಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ರಾಗೋಯ್ತು. ಅಲ್ಲ, ಮಹಿಳೆ ಕಾಂಗ್ರೆಸ್ಸಿನ ತೀರ್ಮಾನ ಏನಂದ್ರೆ ಕರ್ನಾಟಕದಲ್ಲಿ ಗಂಡಸರಿಗೆ ಗುಂಡು ಕೊಡು, ಹೆಣ್ಣು ಮಕ್ಕಳು ಬಸ್ ಹತ್ಕೊಂಡು ಓಡಾಡ, ಹೆಣ್ಣು ಮಕ್ಕಳಿಗೆ ಬಸ್ ಹತ್ತಕ್ಕೆ ಕಾಸು ಕೊಟ್ಟು ಬಿಡು, ಓಡಾಡ್ಕೊಂಡಿರು ಅಷ್ಟೇ. ಕರ್ನಾಟಕ ಹಾಳು ಮಾಡೋಕ್ಕೆ ಇದಕ್ಕಿಂತ ಕೆಮಿಸ್ಟ್ರಿ ಇನ್ನೇನಾದ್ರು ಬೇಕಾ? ಇದಕ್ಕಿಂತ ಏನಾದ್ರು ಬೇಕಾ ಇನ್ನು ಕೆಮಿಸ್ಟ್ರಿ? ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ. ಮಹಿಳಾ ಸಬಲೀಕರಣ ಇದು ಅದೇನದು? ಗುಂಡಾಕ್ಸುವುದು ಸಬಲೀಕರಣನೇ. ಏನ್ ರೋಷ ಬರುತ್ತೆ ಗುಂಡಾಕ್ದಾಗ ಗಂಡಸಿಗೆ? ಸಬಲೀಕರಣ ಅಲ್ವೇ ಅದು? ಪುರುಷರ ಸಬಲೀಕರಣ. ಯೋಗ್ಯತೆ ಇಲ್ದಾರೆ ಕಾಂಗ್ರೆಸ್ ಪಕ್ಷ ಗಾಂಧೀಜಿ ಹೆಸರಳಕ್ಕೆ ಅಯೋಗ್ಯರ್ತ ಇದು ಥರ ಇರ್ತೀರಿ, ಹೇಳಕ್ಕೆ ಬರ್ತೀರಾ ಗಾಂಧೀಜಿ ಹೆಸರನ್ನ ನೀವು? ಆ ಮದ್ಯಪಾನ ನಿಯಂತ್ರಣ ಮಂಡಳಿಯನ್ನು ರದ್ದು ಮಾಡಬೇಕು ಅಂತ ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ ನಾನು. ಹಾಕಬೇಕು, ನಾನೇ ಹಾಕ್ತೀನಿ. ಜೋಕರ್ಗಳು ನೀವು ಕಾಂಗ್ರೆಸ್ನಲ್ಲಿ. ಹೇಳ್ತೀನಿ, ಒಂದು ಕಡೆ ಮದ್ಯಪಾನ ನಿಯಂತ್ರಣ ಮಂಡಳಿ ಅಂತೆ, ಅದಕ್ಕೊಬ್ಬ ಅಧ್ಯಕ್ಷ ಅಂತೆ, ಕೆಲ್ಸಕ್ಕೆ ಬರಲ್ದೆ ಇರ್ದಂಗೆ, ಅದಕ್ಕೊಂದಿಷ್ಟು ದುಡ್ಡು, ಅದಕ್ಕೊಂದು ಆಫೀಸ್ ಅಂತೆ, ಇಲ್ಲಿ ಬಾರಗಡಿಗೆ ಲೈಸೆನ್ಸ್ ಕೊಡ್ತಾರಂತೆ. ಎಸ್,
ಇನ್ನು ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ಮತ್ತು ದಚ್ಚು ಫ್ಯಾನ್ಸ್ ವಾರಿಗೆ ಇನ್ನೊಂದು ಹತ್ತಕ್ಕೆ ತಲುಪಿದೆ. ಅಶ್ಲೀಲ ಕಮೆಂಟ್ಗಳನ್ನೆಲ್ಲ ಮಾಡಿದ್ದಕ್ಕೆ ನಟಿ ರಮ್ಯ ಅವರೆಲ್ಲ ದೂರು ಕೊಟ್ಟಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ದೂರು ಕೊಟ್ಟಿದ್ದಾರಂತೆ. ಒಂದು 15 ಇನ್ಸ್ಟಾ ಮತ್ತು 150ಕ್ಕೂ ಹೆಚ್ಚು ಕಮೆಂಟ್ಗಳ ವಿರುದ್ಧ ಎಲ್ಲ ಒಂದಿಷ್ಟು ಪೋಸ್ಟ್ಗಳನ್ನು ಇಟ್ಕೊಂಡ್ಬಿಟ್ಟು ಹೋಗಿ ಕೊಟ್ಟಿದ್ದಾರೆ. ಇವೆಲ್ಲ ಈ ರೀತಿ ಮಾಡಿದರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಮೌನವಾಗಿ ನಾನೆಲ್ಲ ಕುಳಿತುಕೊಳ್ಳೋದಿಲ್ಲ, ಕೆಟ್ಟ ಕಮೆಂಟ್ಸ್ಗಳ ವಿರುದ್ಧ ನನ್ನ ಹೋರಾಟ ಇನ್ಮೇಲೆ ನಿರಂತರವಾಗಿರುತ್ತೆ. ಗೌರವಕ್ಕೆ ಅರ್ಹಳು ಮಹಿಳೆ. ಸೊ ಹಾಗಾಗಿ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಮೊನ್ನೆ ಒಬ್ರು ಯಾರೋ ಕ್ಲಾಸ್ ಅಂತ ಬಳಸಿದ್ರಲ್ಲ, ಅದಕ್ಕೆ ಇದನ್ನು ಹೇಳಿರೋದು. ಇನ್ನು ದರ್ಶನ್ ಹೊರಗೆ ಇದ್ದಾಗ ಈ ಥರ ಎಲ್ಲ ಮಾತಾಡಿದ್ರಲ್ಲ ಅವರು, ಅದಕ್ಕೆ ಎಲ್ಲ ಕೌಂಟರ್ಗಳು ಬಂದಿದ್ವು. ಪೈರಸಿ ಮಾಡಕ್ಕೆ ಹೊರಟಿದ್ದೀರಲ್ವ, ಅದಕ್ಕೆ ಕ್ಲೀನಾಗಿ ಹೇಳಿದೆ 25ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ ಯುದ್ಧನೂ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟ್ ಆಗೋದೇ ಅವತ್ತು. ಯಾರು ಬೇಕಾದರೂ ರಿಯಾಕ್ಟ್ ಮಾಡ್ಬೋದಿತ್ತು, ಯಾರೂ ಮಾಡಿಲ್ಲ. ಈಗ ಮಾಡಿದವ್ರಿಗೆ ನೀವು ಕೇಳಬೇಕು, ನೀವು ಯಾಕೆ ಮಾಡಿದ್ರಿ, ನಿಮಗೆ ಅಂತ ಯಾಕೆ ಅಂದ್ಕೊಂಡ್ರಿ. ಒಳಗಡೆ ಇರೋ ಹೀರೋ ಕೂಡ ಪೈರಸಿ ಫೈಟಿಂಗು ನನ್ನ ಪ್ರಕಾರ ಮಾಡಿದ್ರೂ ನೀವು ಉಳ್ಕೋತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇವತ್ತಿರೋ ಪರಿಸ್ಥಿತಿ ನೋಡ್ತಾ ಇದ್ದರೆ ಯಾವ ಸ್ಟೇಜ್ಗೆ ಹೊಟ್ಟೋಗ್ತಾ ಇದ್ದೀರಿ ನೀವು ಕನ್ನಡ ಚಿತ್ರರಂಗದಲ್ಲಿ ಅಂತಂದರೆ, ಯಾರೋ ಒಂದು ಫಿಲಮ್ ಕ್ಲಿಕ್ ಆದರೆ ಅಥವಾ ಎರಡಾದರೆ, ಯಾವುದೋ ಒಂದು ಸುದೀಪ್ದೇ ಇರಲಿ ಅಥವಾ ಯಾವುದೋ ಇನ್ಯಾರೋ ಒಬ್ರದ್ದೊಂದು ಫಿಲಮ್, ಯಾವುದೋ ಕಾಂತಾರ ಟೈಪ್ ಯಾವುದೋ ಒಂದು ಫಿಲಮ್ ಆಗ್ಬಿಡ್ತು ಅಂತಾರೆ, ಇಡೀ ಚಿತ್ರರಂಗ ಆಗೋಗಿದೆ ಅನ್ನೋ ಥರ ಸಂಭ್ರಮಿಸ್ಕೊಳ್ಳೋ ಅಂತಹ ಭ್ರಮೆ ಕೊಟ್ಟೋಗಿದ್ದೀರಿ. 198 ಚಿತ್ರ ಮಾಡಿದವ್ ನಿರ್ಮಾಪಕರೆಲ್ಲ ಮನೆ ಮಾರ್ಕೊಂಡಿದ್ದಾರೆ ಅನ್ನೋದನ್ನು ಮರ್ತುಬಿಟ್ಟಿದ್ದೀರಿ. ಒಂದು ಚಿತ್ರದಿಂದ ಆ ಪರಿಸ್ಥಿತಿಗೆ ಹೋಗಿದೆ. ಸೊ ಅದಕ್ಕೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ನಿಮ್ಮ ಪೈರಸಿ ಬಂದು ಕೂತಿದೆ. ಎಕ್ಸಾಕ್ಟ್ಲಿ. ಯು ನೀಡ್ ಟು ಫೈಟ್ ಇಟ್. ಅದನ್ನು ಸ್ಟಾರ್ ವಾರು ಗೀರ್ವಾರು ಅಂತೆಲ್ಲ ನಾನು ಕರೆಯೋಕ್ಕೆ ತಯಾರಿ ಇಲ್ಲ. ಫೈಟ್ ಮಾಡಿ, ಬೇಡ ಅಂದ್ರೆ. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ವಿಚಾರ ನನ್ನ ಪ್ರಕಾರ ಆ ರಮ್ಯಾ ದೂರು ಕೊಟ್ಟಾಗ ನೀವು ಪೊಲೀಸ್ನವ್ರು ಏನು ಮಾಡಿದ್ರೋ ಸೇಮ್ ಮಾಡಬೇಕಿದ್ರಲ್ಲೂ ಮಾಡಬೇಕು. ಆ ಕಚಡಗಳನ್ನು ಎಳ್ಕೊಂಬಂದು ಕೈ ಕತ್ತರಿಸ್ಬೇಕು. ಇನ್ನೊಂದು ದಿನ ಹಾಕೋಕ್ಕಾಗಬಾರ್ದು ಮೊಬೈಲಲ್ಲಿ. ಅವನಿಗೆ ಹೊಡೆದ್ರೆ ಹಲ್ಲಲ್ಲಿ ಒಂದು ಹಲ್ಲು ಉಳ್ಕೋಬಾರ್ದು ಅವನಿಗೆ. ನನ್ನ ಪ್ರಕಾರ ಒಂದೊಂದು ಸರಿ ಏನನ್ಸುತ್ತೆ ಅಂದರೆ, ಯಾರ್ದಾರು ಕೈಗೆ 4 ಜನ ಕೈಗೆ ಕೊಟ್ಬಿಡ್ಬೇಕು, ಬಾರಿಸ್ರೆ ಅವನಿಗೆ 4 ಅಂತ ನಮ್ಮ ಮಟ್ಟಕ್ಕೆ ಬರ್ತಾರೆ. ಅಯೋಗ್ಯರು ತೊಗೊಂಬಂದು ಮನೇಲಿ ಏನು ತಿಂತಾರೆ ಇವ್ರುಗಳೆಲ್ಲ. ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿ ಕೊಟ್ಟಿದ್ದಕ್ಕೆ ಇದೇನಾ ನೀವು ಮಾಡೋದು? ಆ ಮೇಡಮ್ಗೆ ಮಾಡಿದ್ದಕ್ಕೆ 4 ಜನ ಜೈಲಿಗೆ ಹೋಗಿ ಬಂದಿದ್ದ ಕತೆ ನೋಡಿದ್ದಾರೆ ಎಲ್ಲ. ಹೌದು. ಆಮೇಲೂ ಇದನ್ನು ಮಾಡಿದ್ದೀರಲ್ಲ, ನೀವೇನು ಮನುಷ್ಯರ ಪ್ರಾಣಿಗಳ ಏನು ನೀವುಗಳು? ಅಯೋಗ್ಯರು ತೊಗೊಂಬಂದು ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಹುಟ್ಟಕ್ಕಾದ್ರೂ ಯಾಕೆ ಯೋಗ್ಯರಾಗಿರ್ತೀರಿ? ನಂಗೆ ಅರ್ಥವಾಗಲ್ಲಪ್ಪ ಇದೆಲ್ಲ. ಅಲ್ಲ, ಅದು ಭಯನೂ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಆ ಭಯ ಬರೋ ರೀತಿ ಆಕೆ ಮೇಲೆ ನಿಮ್ಗೆ ಹಾಕಿ ಏನಾಗಬೇಕು? ಯಾರ ಮೇಲಾದರೂ ಆಗಲಿ ನಿಮ್ಗೆ ಏನಾಗಬೇಕು? ಇನ್ನೇನು ಸಾಕಿದೆಯೇನೋ ಅವರನ್ನು? ನೆಟ್ಟಿಗೆ ನಿನ್ನ ಹೆಂಡ್ತೀನಿ ಸಾಕ್ತೀಯೋ ಇಲ್ವೋ ಗೊತ್ತಿಲ್ಲ ನನಗೆ. ಮದುವೆ ಆಗಿದ್ದು ಕೂತ್ಕೊಂಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನನ್ನ ಪ್ರಕಾರ ಸೇಮ್ ಮಾಡಬೇಕು, ಸೇಮ್ ಮುಖ ಚಚ್ಚಬೇಕು ಹಿಡ್ಕೊಂಡು. ಎಸ್.